Hello friends, welcome back to my channel, Thecrunchymiss. Lately, I have been busy with work and other stuff. I'm sorry that I couldn't get time to vlog. So here I am today sharing my experience visiting Mysore, and it is one day trip. So I've started off my journey from Bangalore at 8 o'clock in the morning and I reached Mysore at 11. So this video contains the places I've visited: India Palace, beautiful gardens, Karanji Lake, Chamundi Hills, and I've also visited my favorite restaurants, and I'm not gonna tell you right now. So stay tuned and yeah, let's go. As you all know that Mysore is famous for its magnificent palaces, beautiful gardens and rich cultural heritage. And the interesting fact is Mysore is one of the first planned city of India. The video which you're seeing, it's a palace road and it is in the center of Mysore and it faces the Chamundi Hills eastward. Mysore Palace is now one of the most famous tourist attraction in India after the Taj Mahal, with more than 6 million annual visitors. Just imagine. And here it is, the palace. We couldn't go inside because due to the COVID restrictions. And yeah, ಈವ್ನಿಂಗ್ ಹೊತ್ತು ಲೈಟ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಎರಡು ಕಣ್ಣು ಸಾಲದು ಇದನ್ನ ನೋಡೋದಕ್ಕೆ. ನೋಡ್ತಿದ್ದೀರಾ, ಇಟ್ಸ್ ಸೋ ಬ್ಯೂಟಿಫುಲ್. ನಾನು ಚಿಕ್ಕವಳಿಂದ ಆಲ್ಮೋಸ್ಟ್ ಒಂದು 10-15 ಸತಿ ಹೋಗಿದ್ದೀನಿ ಈ ಪ್ಯಾಲೇಸಿಗೆ. ನೀವು ಮಿಸ್ ಮಾಡಬೇಡಿ. ಈಗ ನೋಡ್ತಿದ್ದೀರಲ್ಲ, ಇದು ಇಲ್ಲಿ ಎಷ್ಟೋ ಮೂವಿಗಳಲ್ಲಿ ಶೂಟಿಂಗ್ ನಡೆದಿದೆ. ಪುನೀತ್ ರಾಜ್ಕುಮಾರ್ದಂತೂ ತುಂಬ ಶೂಟಿಂಗ್ ನಡೆದಿದೆ ಇಲ್ಲಿ. ಇಟ್ಸ್ ಒನ್ ಆಫ್ ದ ಫೇಮಸ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಸ್ಪೆಷಾಲಿಟಿ ಆಫ್ ಮೈಸೂರು ಅಂದರೆ ಇದೆ ಅಪ್ಪ, ನಿಮಗೆ ನೋಡ್ದಲ್ಲೆಲ್ಲ ಜಟ್ಕಾ ಗಾಡಿಗಳು ಸಿಗುತ್ತೆ. ಏನೋ ಒಂಥರ ಕಿಂಗ್ ಆ್ಯಂಡ್ ಕ್ವೀನ್ ಫೀಲಿಂಗು. ಕ್ಯೂಟಾಗಿದೆ ಅಲ್ಲ. ಇದೇ ನನ್ನ ಫೇವ್ರೆಟ್ ಹೋಟೆಲ್ RRR ಮೈಸೂರು ಅಂತ. ಮೈಸೂರವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹೋಟೆಲು. ಇಲ್ಲಿ ಬೆಸ್ಟ್ ಬಿರಿಯಾನಿ ಸಿಗುತ್ತೆ. ಇದಿರೋದು ಗಾಂಧಿ ಸ್ಕ್ವೇರ್, ಲಷ್ಕರ್ ಮೊಹಲ್ಲಾ, ಚಾಮರಾಜಪುರ, ಮೈಸೂರು. ಇದರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಇದು ಒನ್ ಆಫ್ ಮೈ ಫೇವ್ರೆಟ್. ತುಂಬ ಜನರಿಗೆ ಗೊತ್ತಿದೆ ಮೈಸೂರಲ್ಲಿ. ನಿಮ್ಮ ಫ್ಯಾಮಿಲಿ ಜೊತೆನೂ ಬಂದಾಗ ಟ್ರೈ ಮಾಡಿ. ಮತ್ತು ಯಾರ್ಯಾರು RR ಹೋಟೆಲ್ ಫ್ಯಾನ್ಸ್ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ ನನಗೆ ತಿಳಿಸಿ, ಖುಷಿ ಆಗುತ್ತೆ. ಏನಪ್ಪ ಫಸ್ಟಿಗೆ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಇಂಗ್ಲೀಷಲ್ಲಿ ಟಸ್ಪುಸ್ ಅಂತ ಹೇಳಿದ್ಲು, ಆಮೇಲೆ ಕನ್ನಡ ಮಾತಾಡ್ತಾಳೆ ಅನ್ಕೊತೀರಾ. ಕನ್ನಡದಲ್ಲಿ ಮಾತಾಡಿದರೆ ತಾನೇ ಕಂಫರ್ಟಬಲ್ ಇರುತ್ತೆ ಅಲ್ವಾ, ಏನು ಹೇಳ್ತೀರಾ? ಸೊ ಈಗ ನೋಡ್ತಿರೋ ರೋಡು ಮೈಸೂರು ಝೂ ಮತ್ತು ಕಾರಂಜಿ ಲೇಕ್ ಮಧ್ಯದಲ್ಲಿ ಹೋಗುವ ರೋಡು. ತುಂಬ ಹಿಂದೆ ಹೇಳ್ತಿದ್ರು ಪ್ರಾಣಿಗಳು ಮೈಸೂರು ಝೂಯಿಂದ ಕಾರಂಜಿ ಲೇಕಲ್ಲಿ ನೀರು ಕುಡಿಲಿಕ್ಕೆ ಬರ್ತಿದ್ರು ಅಂತ ಹೇಳಿ. ಬಟ್ ನನಗೆ ಗೊತ್ತಿಲ್ಲ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಬಟ್ ಇರ್ಬೋದು, ಯಾಕೆಂದರೆ ಅವಾಗೆಲ್ಲ ಫುಲ್ಲು ಕಾಡುಗಳಿತ್ತು, ಇಷ್ಟೊಂದು ಪಾಶ್ ರೋಡ್ಗಳಿರಲಿಲ್ಲ. ನಾನು ಬಿಲೀವ್ ಮಾಡ್ತೀನಿ. ಅದಾದಮೇಲೆ ಮೇ ಬಿ ಗೌರ್ಮೆಂಟ್ ಅವ್ರು ಡಿಸಿಷನ್ಸ್ ತೊಗೊಂಡು ಅಲ್ಲಿ ಫೆನ್ಸ್ ಎಲ್ಲ ಹಾಕಿ ತೊಂದರೆ ಆಗಬಾರ್ದು ಜನರಿಗೆ ಅಂತ ಮಾಡಿದ್ದಾರೆ ಅಂತ. ಸೊ ನಾವು ವಿ ಆರ್ ಹೆಡ್ಡಿಂಗ್ ಟು ಕಾರಂಜಿ ಲೇಕ್. ಯಾಕೆಂತಂದರೆ ಆಲ್ಮೋಸ್ಟ್ ಊಟ ಎಲ್ಲ ಆಗಿ ವಿ ಥಾಟ್ ಆಫ್ ಗೋಯಿಂಗ್ ಟು ನಂದಿ ಹಿಲ್ಸ್, ಬಟ್ ದೆನ್ ಇಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ವಿ ಚೇಂಜ್ ದ ಪ್ಲ್ಯಾನ್ ಆ್ಯಂಡ್ ದೆನ್ ನಾವು ವಿ ಆರ್ ಹೆಡ್ಡಿಂಗ್ ಟು ಕಾರಂಜಿ ಲೇಕ್. ಕಾರಂಜಿ ಲೇಕಿನ ಸ್ಪೆಷಾಲಿಟಿ ಏನಂತಂದರೆ ಅದು ನೇಚರ್ ಪಾರ್ಕ್ ಮತ್ತು ಅದ್ರ ಒಳಗಡೆ ಬಟರ್ಫ್ಲೈ ಪಾರ್ಕ್ ಅಂತಲೂ ಕೂಡ ಇದೆ. ಮತ್ತು ಇಟ್ ಈಸ್ ಅ ವಾಕ್ ಥ್ರೂ ಐವರಿ. ನೀವು ನೋಡ್ದಂಗೆ ಇಲ್ಲಿ ಕಾರ್ ಪಾರ್ಕಿಂಗಿಗೆ ಕೂಡ ಜಾಗ ಇದೆ. ಆ್ಯಂಡ್ ಇಟ್ ಈಸ್ ರಿಯಲಿ ಬ್ಯೂಟಿಫುಲ್ ಗೆಟ್ ಅವೇ ಅಂತಲೇ ಹೇಳ್ಬೋದು. ಸ್ಯಾಟರ್ಡೇ ಸಂಡೇಸ್ ಅಥವಾ ಯಾವುದಾದ್ರು ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಮುಂದೆ. ಆ್ಯಂಡ್ ಇಟ್ ಈಸ್ ಸಿಚುವೇಟೆಡ್ ಅಟ್ ದ ಫುಟ್ ಆಫ್ ದ ಫೇಮಸ್ ಚಾಮುಂಡಿ ಹಿಲ್ಸ್. ಇದು 90 acre ವಾಟರ್ ಬಾಡಿ ವಿಚ್ ಸರ್ವ್ಸ್ ಅ ಹೋಮ್ ಫಾರ್ ಮೆನಿ ವೆರೈಟೀಸ್ ಆಫ್ ಮೈಗ್ರೆಂಟ್ಸ್ ಅಂತೆ, ಲೈಕ್ ಲೋಕಲ್ ಬರ್ಡ್ಸ್. ಇಟ್ ಈಸ್ ಅ ಬಿಗ್ಗೆಸ್ಟ್ ವಾಕ್ ಥ್ರೂ ಐವರಿ ಇನ್ ಇಂಡಿಯಾ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ. ಅಂದರೆ ತುಂಬ ಇಷ್ಟ, ಅದರಲ್ಲೂ ಪ್ಯಾರೆಟ್ಸ್ ಅಂದರೆ. ಬಟ್ ನೋಡೋದಕ್ಕೆ ಬೇಜಾರಾಗುತ್ತೆ, ಪಂಜರದಲ್ಲಿರ್ತಾರೆ ಮತ್ತು ಅವ್ರಿಗೆ ಫ್ರೆಂಡ್ಸ್ಗಳಿದ್ದಾರೆ, ಬಟ್ ಅಂದ್ರೂ ಅದು ಅವರ ಲೈಫ್ ಅಲ್ಲ. ಸೊ ಇಲ್ಲಿ ನಾನೊಂದು ವಿಚಿತ್ರ ಸೀನ್ ನೋಡಿದೆ. ಸೊ ಯಾರಾದರೂ ಗೆಸ್ ಮಾಡ್ಬೋದಾ ಇದು ಯಾವ ಫಿಲ್ಮ್ ಸೀನ್ ಅಂತ? ಓಕೆ, ದ ಟೂ ವರ್ಡ್ಸ್ ಆರ್ ಮೇ ಬಿ ಟಾಕಿಂಗ್ ಟು ಈಚ್ ಅದರ್, ಬಟ್ ಥರ್ಡ್ ವೀಲ್ ಎಕ್ಸಾಕ್ಟ್ಲಿ ಕೇಳಿಸ್ಕೊತಾ ಇದೆ ಅನಿಸುತ್ತೆ ಮಾತನ್ನು. ಆ್ಯಂಡ್ ದ ಅದರ್ ಪರ್ಸನ್ ಫುಲ್ ಸಿಟ್ಟು ಬಂದುಬಿಟ್ಟು ಅದಕ್ಕೆ ಕುಕ್ಕಿ ಮಾಡ್ತು ನೋಡಿ. ನನಗಂತೂ ಇದು ಐ ವಾಸ್ ಲೈಕ್ ಟ್ರೈಯಿಂಗ್ ಟು ಕ್ಯಾಪ್ಚರ್ ಇಟ್. ನನ್ನ ಅಮ್ಮ ಅಂತೂ ಏನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದೆಯಾ ಅಂತ. ಬಟ್ ಐ ಫೌಂಡ್ ಇಟ್ ಫನ್ನಿ. ಏನು ಹೇಳ್ತೀರಾ? ನೋಡಿ, ಪಕ್ಷಿಗಳಲ್ಲೂ ಇರುತ್ತೆ ಆ ಥರ.
ಸೊ ನಾನು ಇದನ್ನೇ ಹೇಳಿದ್ದು, ದ ವಾಕ್ ಥ್ರೂ ಐವೆರಿ ಅಂತ ಹೇಳಿದೆ ಅಲ್ಲ, ಇದನ್ನೇ. ಇದ್ರ ಒಳಗಡೆ ಹೋದರೆ ನವಿಲು ನೋಡ್ತಾ ಇದ್ದೀರಾ ನೀವು, ಅದ್ರ ಪಾಡಿಗೆ ಅದಿರುತ್ತೆ. ಏನು ನಾವು ನೋಡಿದ ತಕ್ಷಣ ಓಡೋಗೋದಿಲ್ಲ, ಏನೂ ಮಾಡೋದಿಲ್ಲ. ನಮಗೆ ಅನಿಸುತ್ತೆ ನಾವು ನವಿಲ್ ಜೊತೆ ಓಡಾಡ್ತಿದ್ದೀವ, ಅದಕ್ಕೇನು ಫೀಲ್ ಆಗ್ತಾ ಇಲ್ವಾ ಅಂತ. ನೋಡಿ ಎಷ್ಟು ಹತ್ರದಿಂದ ಐ ವಾಸ್ ಏಬಲ್ ಟು ಟೇಕ್ ದ ಫೋಟೋ, ವೀಡಿಯೋಸ್, ಬಾತುಕೋಳಿಗಳು, ಕೆನ್ ಯು ಸಿ ಆಲ್ ದೋಸ್ ಥಿಂಗ್ಸ್ ವ್ಯಾನ್ ಆರಾಮಲ್ಲಿ ಇರುತ್ತೆ. ಲೈಕ್ ವಿ ಫೀಲ್ ಲೈಕ್ ವೆರಿ ನೈಸ್, ಬಿಕಾಸ್ ನಾವು ಯಾವಾಗಲೂ ಝೂನಲ್ಲಿ ಒಂದು ಪಂಜರದಲ್ಲಿ ಇಟ್ಕೊಂಡು ನೋಡ್ತಿರ್ತೀವಿ, ನಮಗೆ ಅಷ್ಟು ಒಂಥರ ನಮ್ಮ ಆಪ್ತ ಥರ ಫೀಲ್ ಆಗೋದಿಲ್ಲ. ಬಟ್ ಇದಂತೂ ನನಗೆ ಐ ವಾಸ್ ಸೋ ಲಕ್ಕಿ ಇನಫ್, ಆಯಿತಾ. ಸೊ ಎಷ್ಟು ಹತ್ರದಲ್ಲೇ ಕಾಣಿಸ್ತು ಅಂತಂದರೆ ಅದ್ರಲ್ಲಿ ಮುಟ್ಟಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬಟ್ ನಾವು ಅಷ್ಟೇ ದೂರದಿಂದ ನೋಡ್ಬೋದು. ಅದು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಮ್ಮ ಪಕ್ಕನೇ ಓಡಾಡ್ತಾ ಇರುತ್ತೆ. ತಿಂಡಿ ಎಲ್ಲ ಕೊಡೋಂಗಿಲ್ಲ, ಅಲ್ಲಿ ಗಾರ್ಡ್ ಇರ್ತಾರೆ. ಮತ್ತು ಪ್ಲಕ್ ಮಾಡೋಂಗೂ ಇಲ್ಲ ನವಿಲ್ಗರಿಯನ್ನು. ಸೊ ಇದೇ ಹೇಳ್ತಿದ್ದಿದ್ದು, ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ, ಪಕ್ಕದಲ್ಲೇ ಇರುತ್ತೆ. ಲೈಕ್ ದೇ ವಿಲ್ ಫೀಲ್ ಲೈಕ್ ಓಕೆ ದೇರ್ ಆರ್ ಅವರ್ ಫ್ರೆಂಡ್ಸ್ ಅಂತ. So this was my exciting thing to see. And yeah, all the beautiful flowers you can see. ಬಟರ್ಫ್ಲೈ ಗಾರ್ಡನ್ ಇದೆ ಅಂತ ನಡ್ಕೊಂಡು ಹೋಗಿ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಒಳಗಡೆ ನಡ್ಕೊಂಡು ಹೋದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಬಟರ್ಫ್ಲೈ ಗಾರ್ಡನ್ ಗೇಟ್ ಹಾಕಿದ್ರು. ಸೊ ಸ್ವಲ್ಪ ಅಲ್ಲಿ ಸ್ಥಳ ಇತ್ತು, ಸೊ ವಿ ಟ್ರೈ ಟು ಗೋ ಹಿಯರ್. ಬಟ್ ಆಮೇಲೆ ಲೈಕ್ ನೋಬಡಿ ವಾಸ್ ದೇರ್, ಆಯಿತಾ. ಒಳಗಡೆ ಹೋಗೋದಕ್ಕೂ ಭಯ ಆಯಿತು. ಸೊ ದಿಸ್ ಈಸ್ ಮೀ ಟೇಕಿಂಗ್ ಫೋಟೋಸ್. ಆ್ಯಂಡ್ ಯಾ, ನೌ ವಿ ಪ್ಲ್ಯಾನ್ಡ್ ಆಫ್ ಹೆಡಿಂಗ್ ಟು ಚಾಮುಂಡಿ ಹಿಲ್ಸ್. ಈವ್ನಿಂಗಲ್ಲಿ ಸನ್ಸೆಟ್ ನೋಡ್ಬೋದು ಅಂತ. ಆ್ಯಂಡ್ ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ವಿ ಟುಕ್ ಒನ್ ಬ್ಯೂಟಿಫುಲ್ ಪಿಕ್ಚರ್. ಆ್ಯಂಡ್ ಈಗ ನೋಡ್ಬೋದು ಚಾಮುಂಡಿ ಹಿಲ್ಸಲ್ಲಿದ್ದೀವಿ ಸನ್ಸೆಟ್ ಟೈಮಲ್ಲಿ. ಇದು ಅಂತೂ ಯು ಶುಡ್ ಕಮ್ ಆ್ಯಂಡ್ ನೀವು ಇಲ್ಲಿದ್ದ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ತುಂಬ ಒಳ್ಳೆ ಫೀಲ್ ಆಗುತ್ತೆ, ಒಳ್ಳೆ ಗುಡ್ ವೈಬ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಐ ಥಿಂಕ್ ನೀವು ನೋಡ್ಬೋದು, ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಅಂತೂ, ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ವಿ ವೇ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇದು ಬ್ಯಾಂಗ್ಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಇದ್ದಾಗೆ, ಮೈಸೂರಲ್ಲಿ ಇದು ಫ್ಯಾಷನ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಯಾವ್ಯಾವುದು ಗಾಡಿ ಬೇಕಿಲ್ಲ, ಯಾವ್ಯಾವ್ದು ಬ್ರ್ಯಾಂಡ್ ಬೇಕಿಲ್ಲ, ಎಲ್ಲದೂ ಸಿಗುತ್ತೆ. ನಂಗೆ ತುಂಬ ಖುಷಿ ಆಯಿತು ಓಡಾಡಬೇಕಾದ್ರೆ. ಲೈಕ್ MG ರೋಡ್ ನಾವು ಅನ್ಕೊತೀವಿ ಬೆಸ್ಟ್ ಅಂತ, ಬಟ್ ಇಲ್ಲಿ ಕಲ್ಚರ್ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಏನೋ ಒಂಥರ ಫೀಲ್ ಆಯಿತು, ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ವಿ ವೆಂಟ್ ಟು ಬಾಂಬೆ ಟಿಫಿನಿಸ್ ಆ್ಯಂಡ್ ಎಗ್ಸ್. ಇಲ್ಲಿ ಅಂತೂ ಬಂದರೆ ನೀವು ಬಾದಾಮ್ ಮಿಲ್ಕ್ನ ಕುಡಿಲೇಬೇಕು. ಆ್ಯಂಡ್ ವಿ ಎಂಡೆಡ್ ಅಪ್ ಅ ಜರ್ನಿ ಬೈ ಡ್ರಿಂಕಿಂಗ್ ದಿಸ್ ಆ್ಯಂಡ್ ವಿ ರೀಚ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಾನು ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.